ಗುಂಕಲ್ ಕ್ಲಸ್ಟರ್ 2025-26ನೇ ಸಾಲಿನ ಕಲಿಕಾ ಹಬ್ಬ ಕಾರ್ಯಕ್ರಮ. ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕರ ನೇತೃತ್ವ ವಹಿಸಿದಂತಹ ಎನ್ ಚಂದ್ರಬಡ್ತಿ ಮುಖ್ಯ ಶಿಕ್ಷಕರು ಹಾಗೂ ಕ್ಲಸ್ಟರ್ನ ಎಲ್ಲ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಹಾಗೂ ಅತಿಥಿ ಶಿಕ್ಷಕರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಹಾಗೂ ಸದಸ್ಯರು, ಕ್ಲಸ್ಟರ್ನ ಎಲ್ಲ ಶಾಲೆಗಳ ಬಹುಜನ ಕನ್ನಡ ರಕ್ಷಣಾ ಸೇನೆಯ ಯುವ ಘಟಕ ರಾಜ್ಯ ಅಧ್ಯಕ್ಷರು ಸೈಯದ್ ಅರ್ಬಾಸ್ ಎಲ್ಎನ್ ಮಕ್ಕಳು ಹಾಗೂ ಪೋಷಕರು ಕಾರ್ಯಕ್ರಮದಲ್ಲಿ ಸುಸೂತ್ರವಾಗಿ ಭಾಗವಹಿಸಿರುತ್ತಾರೆ. ಸಿಆರ್ಪಿ ರಾಮಚಂದ್ರಪ್ಪ, ಗುಂಕಲ್ ಕ್ಲಸ್ಟರ್. ಎಲ್ಲಾ ಮಕ್ಕಳು ಇಷ್ಟೊಂದು ವರ್ಣರಂಜಿತವಾಗಿ ತಮ್ಮ ತಲೆ ಮೇಲೆ ಏನು ಧರಿಸಿದ್ದಾರೆ. ಜ್ಞಾನವೇ ಬೆಳಕು, ತಿರುಗಮ್ಮ ಈ ಕಡೆ. ಜ್ಞಾನವೇ ಬೆಳಕು, ಅಜ್ಞಾನವೇ ಅಂಧಕಾರ, ಗುರುವಿಲ್ಲದ ಜ್ಞಾನ ಅಪೂರ್ಣ. ಈ ತರ ಒಂದು ಡೈಲಾಗ್ಲು, ಕಲಿಕಾ ಹಬ್ಬ, ಈ ತರ ಒಂದು ಅಕ್ಷರಗಳ ಕಲಿಕೆ, ಗಟ್ಟಿಯಾದ ಬದುಕೆ ನೋಡಿ. ಈ ತರ ಇವೆಲ್ಲ ನೋಡೋದು ಬರೀ ನಮ್ಮ ಸರ್ಕಾರಿ ಶಾಲೆಗಳು ಅಂತ ಹೇಳೋದಕ್ಕೆ ಒಂದು ಹೆಮ್ಮೆ ಅಂತ ಅನಿಸ್ತದೆ. ಮಕ್ಕಳನ್ನ ಈ ಒಂದು ಕಲಿಕಾ ಹಬ್ಬಕ್ಕಾಗಿ ಈ ರೀತಿ ಅವ್ರನ್ನ ತಯಾರು ಮಾಡಿ ಕೂರಿಸಿ ಅವ್ರಿಗೊಂದು ಸಬ್ಜೆಕ್ಟು, ರಸಪ್ರಶ್ನೆ ಆಗಿರ್ಬೋದು, ಪ್ರಬಂಧ ಸ್ಪರ್ಧೆಗಳಾಗಿರ್ಬೋದು, ಇನ್ನು ಅನೇಕ ಕಾರ್ಯಕ್ರಮಗಳನ್ನ ಈ ಒಂದು ಕಲಿಕಾ ಹಬ್ಬದಲ್ಲಿ ಒಟ್ಟಿಗೆ ಎಲ್ಲರ ಜೊತೆ ಕೂತು ಸಾಮುದಾಯಿಕವಾಗಿ ಕೂತು ಚರ್ಚೆ ನಡೆಸೋದ್ರಿಂದ ಮಕ್ಕಳಲ್ಲಿ ಒಂದು ಜ್ಞಾನವನ್ನ ಹೆಚ್ಚಿಸೋದಕ್ಕೆ ಆ ಶಿಕ್ಷಕರು ಪಡುವಂತಹ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಈ ಕ್ರೆಡಿಟ್ ಎಲ್ಲ ಬಂದ್ಬಿಟ್ಟು ಶಿಕ್ಷಕರಿಗೆ ಸೇರ್ಬೇಕು ಅಲ್ವಾ? ಇಲ್ಲಿ ನೋಡಿ ಈ ತರ ಮಕ್ಳು ಇರ್ತಾರೆ ಪಾಪ, ಏನಾದ್ರೂ ಹೇಳ್ಕೊಂಡು ಹೋಗ್ಲಿ ಅಲ್ಲಮ್ಮ, ಹುಡುಗಿರು ಇರ್ಲಿ. ಹಾಗೆ ಖುಷಿ ಆಗತ್ತೆ ಈ ತರ ಒಂದು ಕಾರ್ಯಕ್ರಮ ನೋಡ್ಬೇಕಂದ್ರೆ. ಅದೇ ರೀತಿಯಾಗಿ ಬೇಸರನೂ ಆಗತ್ತೆ ಮಕ್ಕಳ ಬಗ್ಗೆ ಎಲ್ಲ, ಈ ತರ ಕಾರ್ಯಕ್ರಮಗಳ ಬಗ್ಗೆ ಎಲ್ಲ. ಆಕ್ಚುಲಿ ನಾನು ಮಾತಾಡ್ಬೇಕಂದ್ರೆ BO ಸರ್ ಹತ್ರ ಮಾತಾಡ್ಬೇಕು ಅನ್ಕೊಂಡಿದ್ದೆ. ಕಳೆದ ಬಾರಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಆರಂಭಿಸಿದ್ರು. ಇಡೀ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆ ಅಂದ್ರೆ ಮಾನ್ಯ ನಾನು ಎಲ್ಲಾ ಶಿಕ್ಷಕರಲ್ಲೂ, ಶಿಕ್ಷಕರ ಸಂಘಟನೆಯಲ್ಲೂ ಕೇಳ್ಕೊಳ್ಳೋದೇನಂದ್ರೆ, ಈ ಒಂದು ನಮ್ಮ ರಾಜ್ಯದಲ್ಲಿ ಆಗ್ಬೋದು, ತಾಲೂಕಲ್ಲಿ ಆಗ್ಬೋದು, ಜಿಲ್ಲಾ ಮಟ್ಟದಲ್ಲಿ ಆಗ್ಬೋದು, ಇವತ್ತಿನ ದಿನ ಸರ್ಕಾರಿ ಶಾಲೆಗೆ ಏನಾದ್ರೂ ಉಳಿಬೇಕಂತ ಹೇಳಿದ್ರೆ ತಮ್ಮ ಒಂದು ಶ್ರಮ, ನೀವು ನೀಡ್ಬೇಕಂತ ಕೊಡುಗೆ ಅಪಾರವಾಗಿರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಇತ್ತೀಚೆಗೆ ನಾನೊಂದು ಕೆಲವೊಂದು ಘಟನೆಗಳನ್ನ ಕೇಳ್ಪಟ್ಟೆ, ನಾನು ನೋಡಿಲ್ಲ, ಕೇಳ್ಪಟ್ಟಿದ್ದೀನಿ. ಈ ರಾಜಕೀಯ ಅನ್ನೋದು ಸರ್ಕಾರಿ ಶಾಲಾ ಶಿಕ್ಷಕರ ಸಂಘಗಳಲ್ಲೂ ಸೇರ್ಕೊಂಡ್ಬಿಟ್ಟಿದೆಯಂತೆ. ಎಷ್ಟು ದೊಡ್ಡ ದುರಂತ ಆಗಿರ್ಬೋದು. ರಾಜಕೀಯ ಮಾಡಕ್ಕೆ ಬೇರೆಯವರು ಇರ್ತಾರೆ ಸರ್, ತಾವು ದಯವಿಟ್ಟು ತಪ್ಪು ತಿಳ್ಕೋಬಾರ್ದು. ನೀವು ಅಂದ್ರೆ ನೀವು ಅಂತಲ್ಲ, ಸರ್ಕಾರಿ ಶಾಲಾ ಶಿಕ್ಷಕರ ಸಂಘಟನೆಗಳ ಬಗ್ಗೆ ಹೇಳ್ತಾರೆ. ಮೇಬಿ ಕೆಲವರು ಚೆನ್ನಾಗಿರ್ಬೋದು, ಕೆಲವರು ಇದಾಗಿರ್ಬೋದು. ಮಕ್ಕಳ ಒಂದು ಭವಿಷ್ಯವನ್ನ ರೂಪಿಸುವಂತವ್ರು ತಾವು ತಮ್ಮಲ್ಲಿ ತಾವೇ ರಾಜಕೀಯಗಳು ಮಾಡಿಕೊಂಡು ಮಾಡ್ಕೊಂಡ್ರೆ ಮಕ್ಕಳಿಗೆ ನಾವು ಯಾವ ರೀತಿ ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ತೀವಿ? ಶಾಲಾ ಹಂತದಲ್ಲಿ ಮಕ್ಕಳ ಭವಿಷ್ಯ ರೂಪಿಸೋದು ಶಿಕ್ಷಕರಿಗೆ ಹೇಗೋ, ಆ ಶಿಕ್ಷಕರನ್ನ ಸರಿದಾರಿಯಲ್ಲಿ ತಗೊಂಡು ಹೋಗೋದು ಒಬ್ಬ ಕ್ಲಸ್ಟರ್ನ CRPD ಹೇಗೋ, ಇದೇ ಕ್ಲಸ್ಟರ್ಗಳನ್ನ ಎಲ್ಲ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಗುಣಮಟ್ಟದ ಶಿಕ್ಷಣ ನೀಡಬೇಕು ಅನ್ನೋದು BRPಗಳ ಒಂದು ಜವಾಬ್ದಾರಿ ಎಷ್ಟಿರುತ್ತೋ, ಈ ಎಲ್ಲಾ BRPಗಳನ್ನ ಹತೋಟಿಯಲ್ಲಿ ಇಟ್ಕೊಂಡು ಸಮಯಕ್ಕೆ ಸರಿಯಾಗಿ ಅವ್ರನ್ನ ಫಾಲೋ ಅಪ್ ಮಾಡ್ಕೊಂಡು ಮಾಡ್ಕೊಳ್ಳೋದು ಜವಾಬ್ದಾರಿ BO ಸಾಹೇಬ್ರ ಹತ್ರ. ನಾನು ಸುಮಾರು ಸತಿ BO ಸಾಹೇಬ್ರನ್ನ ಕೆಲವೊಂದು ವಿಚಾರಗಳನ್ನ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದಾಗ BO ಸಾಹೇಬ್ರು ಫೋನೇ ಮಾಡಲ್ಲ. ನಾನೇನು ಅವ್ರ ಪರ್ಸನಲ್ ನಂಬರ್ ಮಾಡಿಲ್ಲ, ಅವ್ರ ಅಫಿಷಿಯಲ್ ನಂಬರ್ಗೆ ಕಾಲ್ ಮಾಡ್ತೀನಿ. ಇದು ದೊಡ್ಡ ದುರಂತ ಅನ್ಸುತ್ತೆ. ದುರಂತ ಇದು. ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿ ಇರ್ಬೇಕಾಗಂತಹ ಒಬ್ಬ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಒಂದು ಸಾರ್ವಜನಿಕ ಕಾರ್ಯಗಳ ಬಗ್ಗೆ ಒಂದು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂದ್ರೆ ಯಾವ ಮಟ್ಟಕ್ಕೆ ಅವರು ತಾಲೂಕಿನ ಶಿಕ್ಷಣ ವ್ಯವಸ್ಥೆಯನ್ನ ನಡೆಸ್ತಾರೆ ಅನ್ನೋದನ್ನ ನಾವು ಸಾರ್ವಜನಿಕವಾಗಿ ಪ್ರಜೆಗಳು ಕೇಳ್ಬೇಕಲ್ಲ. ಅದನ್ನ ದಂಡಿಸಬೇಕಾಗಿರುವಂತಹ ಕರ್ತವ್ಯ ನಮ್ಮ ಸರ್ಕಾರಿ ಸಂಘಟನೆ, ಶಿಕ್ಷಕರ ಸಂಘಟನೆಗಳಿಗೂ ಇರುತ್ತೆ. ಹೌದಲ್ವಾ ಸರ್? ದಯವಿಟ್ಟು ತಮ್ಮಲ್ಲಿ ಏನೇ ಇರ್ಲಿ ಅದು ನಿಮ್ಮ ಪರ್ಸನಲ್ ಆಗಿ ಇದು ಮಾಡ್ಕೊಳ್ಳಿ. ತಮ್ಮ ಒಂದು ಜಿದ್ದಾಜಿದ್ದಿ ತಗೊಂಡ್ಬಂದು ಶಿಕ್ಷಣದ ಮೇಲೆ ಹಾಕ್ಬೇಡಿ, ಮಕ್ಕಳ ಮೇಲೆ ಹಾಕ್ಬೇಡಿ. ಯಾಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ಹೇಳ್ಬೋದು ನನಗೆ ಗೊತ್ತಿಲ್ಲ, ನಾನು ಇದ್ದಂಗೆ ಹೇಳೋದು. ಯಾಕಂತ ಹೇಳಿದ್ರೆ ನಾನು ಹುಟ್ಟಿ ಬೆಳೆದ ಊರು, ನಾನು ಎಷ್ಟು ಸಂತೋಷವಾಗಿರ್ಬೇಕು ಅನ್ಕೊಂಡಿದ್ರು, ನಾನು ಊರು ಅಷ್ಟೇ ಸಂತೋಷವಾಗಿರ್ಬೇಕು.
ನನ್ನ ಊರಲ್ಲಿರುವಂತಹ ಸರ್ಕಾರಿ ಶಾಲೆನೂ ಅಷ್ಟೇ ಇರಬೇಕು, ನನ್ನ ಪಂಚಾಯತಿಯಲ್ಲಿರುವಂತಹ ಎಲ್ಲ ಸರ್ಕಾರಿ ಶಾಲೆಗಳು ಚೆನ್ನಾಗಿರ್ಬೇಕು ಅಂತ ಭಾವಿಸೋದು. ಈ ಒಂದು ಸರ್ಕಾರಿ ಶಾಲೆ ಕಳೆದ ನಾನು ನೋಡಿದ 5 ವರ್ಷಗಳಿಂದ ಮಾಡಿದ್ದಾರೆ. ನಾನು ಏನು ಮಾಡಿಲ್ಲ ಅಂತ ಹೇಳಿಲ್ಲ, ಇದಕ್ಕೆ ಮೊದಲಿದ್ದವರು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಕಳೆದ ಪ್ರತಿಭಾ ಕಾರಂಜಿ ಮಾಡಿದ್ರು. ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ CRP ಚೆನ್ನಾಗಿ ಮಾಡಿದ್ರು. ಅದು ಹೆಂಗ್ ಮಾಡಿದ್ರು, ನನಗೆ ಅವರಲ್ಲಿ ಏನು ಲೋಪದೋಷಗಳೇನು ಕಾಣಿಸಿಲ್ಲ. ಅದಾದ್ಮೇಲೆ ಇವಾಗ ಈಗ ನೋಡ್ತಾ ಇರ್ಬೋದು, ನಾವು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವ್ರು ಕೊಟ್ಟಿರೋ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ಫಾಲೋ ಅಪ್ ಮಾಡ್ತಾ ಇದ್ದಾರೆ, ನೀಟಾಗಿ ಮಾಡ್ಕೊತಾ ಇದ್ದಾರೆ. ಆ ತರ ಅವ್ರನ್ನ ಎಂತಾಗಿ ಮಾಡಾಕೋದು ಗೊತ್ತಿಲ್ಲ. ಅವ್ರ ಸ್ಥಾನಕ್ಕೆ 4 ಜನ CRPಗಳನ್ನ ಈ ಒಂದು ಕ್ಲಸ್ಟರ್ಗೆ ಹಾಕೋದು. ಬಹುಶಃ ನಮ್ಮ ಕ್ಲಸ್ಟರ್ ಮೇಲೆ ಏನಷ್ಟು ಜಿದ್ದಿರ್ಬೋದು ಗೊತ್ತಿಲ್ಲ, ಆನ್ಸರ್ ಇಲ್ಲ, ಉತ್ತರ. ನಾನೀಗೆಲ್ಲ ನಾನು BO ಸಾಹೇಬ್ ಎದುರುಗಡೆ ಕೇಳೋಣ ಅನ್ಕೊಂಡೆ. ಸುಮಾರು ಸಲ ನನ್ನ ಆಫೀಸ್ಗೆ ಹೋಗಿ ಕೇಳೋಣ. ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ದಯವಿಟ್ಟು ಅವ್ರನ್ನ ಮಾಡಕ್ ಬಿಡಿ. ಶಿಕ್ಷಕರ ಬಗ್ಗೆ ಅವ್ರಿಗೆ ಅಪಾರವಾದ ಗೌರವ ಇದೆ, ಎಲ್ಲ ಶಾಲೆಗಳ ಬಗ್ಗೆ, ಶಾಲಾ ಮಕ್ಕಳ ಬಗ್ಗೆ ಅವ್ರಿಗೆ ಅಪಾರವಾದಂತಹ ಗೌರವ ಇದೆ. ಯಾವತ್ತೂ ಅವರ ವೈಯಕ್ತಿಕ ವಿಚಾರಗಳನ್ನ ತಗೊಂಡ್ಬಂದಿಲ್ಲ, ಹಾಕಿಲ್ಲ. ನನಗೆ ಅದೆಲ್ಲ ಬೇಕಾಗಿಲ್ಲ, ಅವ್ರ ವೈಯಕ್ತಿಕ ವಿಚಾರ ಬೇಕಾಗಿಲ್ಲ. ನನ್ನ ಶಾಲೆಯಲ್ಲಿ ಸುಸೂತ್ರವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರು, ನನ್ಗೆ ಅದೇ ಬೇಕಾಗಿರೋದು. ಹಾಗಿರುವಾಗ ಆ ತರ ವ್ಯಕ್ತಿನ ಇಲ್ಲಿಂದ ಎತ್ತಂಗೆ ಹಾಕ್ಬಿಟ್ಟು ಇನ್ನೊಂದು ಮಾಡೋದು. 4 ಜನನ ಇಲ್ಲಿಗೆ ಅಪಾಯಿಂಟ್ ಕಳಿಸಿದಾರಂತೆ, ಇನ್ನ ಅವರು ಚಾರ್ಜ್ ತಗೊಂಡಿಲ್ಲ ಅನ್ಸುತ್ತೆ ಬಹುಶಃ. ಒಂದೊಂದ್ ಸ್ವಲ್ಪ ಚಾರ್ಜ್ ಕೊಟ್ಟಿದ್ದೀರಾ ನೀವು? ಸರ್, ಯಾರಿಗಂತ ಕೊಳ್ಳೆ 4 ಜನ CRPಗಳು ಈ ಕ್ಲಸ್ಟರ್ಗೆ ಆದೇಶ ಮಾಡಿದ್ದಾರೆ, ನಮ್ಮ ಇಲಾಖೆ ಅಧಿಕಾರಿ ಮಾಡಿದ್ದಾರೆ. ನನಗೆ ಗೊತ್ತಾಯ್ತು, ನನಗದು ನೀವು ಯಾವತ್ತು ಮೀಟಿಂಗ್ ಸೇರಿದ್ರು ನನಗೆ ಅವತ್ತು ಗೊತ್ತಾಯ್ತು. ದಯವಿಟ್ಟು ಅನ್ಯತಾ ಭಾವಿಸಬೇಡಿ, ಸಂತೋಷವಾಗಿದ್ದೀವಿ. ನಾನು BO ಸರ್ ಹತ್ರ ಪರ್ಸನಲ್ ಆಗಿ ನಾನು ಮತ್ತು ನಮ್ಮ ಯುವಕರೆಲ್ಲ ಸೇರಿ ಮಾತಾಡ್ತೀನಿ. ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಬರಬಹುದು. ಉದ್ದೇಶ ಏನಪ್ಪಾ ಅಂದ್ರೆ ಇಲ್ಲಿ ಯಾರನ್ನೂ ಅವಮಾನ ಮಾಡಬೇಕು, ಇದು ಮಾಡ್ಬೇಕು ಅಂತಿಲ್ಲ. ಒಬ್ಬ ಸುಸೂತ್ರವಾಗಿ ಕಾರ್ಯನಿರ್ವಹಿಸ್ಕೊಂಡು ಹೋಗ್ತಾ ಇರುವಂತಹ CRPನ ಯಾಕೆ ಟಾರ್ಗೆಟ್ ಮಾಡಬೇಕು? ನೀವು ಯಾರಾದ್ರೂ ಒತ್ತಡಕ್ಕೆ ಮಡಿದಿದ್ದೀರಾ? ಈ ತರ ವಿಚಾರಗಳನ್ನ ಒಬ್ಬ ಚೆನ್ನಾಗಿ ಕೆಲಸ ಮಾಡ್ಕೊತ ಇರೋ ಶಿಕ್ಷಕರಿಗೆ ಅವ್ರು ಸಪೋರ್ಟ್ ಮಾಡೋಣ. ಇದಕ್ಕೋಸ್ಕರ ಸಂಘಟನೆಗಳ ಅಧಿಕಾರನ ಉಪಯೋಗಿಸೋಣ ಹಾಗಂತ ಕೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು. ಅದು ಬಿಟ್ರೆ ಬೇರೆ ಏನು ತೊಂದರೆ ಇಲ್ಲ. ನಾನು ಓದು ಪ್ರತಿಭಾ ಕಾರಂಜಿಯಲ್ಲೂ ಹೇಳಿದ್ದೀನಿ, ಗುಮ್ಕಲ್ ಕ್ಲಸ್ಟರ್ನ ಯಾವುದೇ ಸರ್ಕಾರಿ ಶಾಲೆ ಏನೇ ತೊಂದರೆಯಲ್ಲಿದ್ರು ಕೂಡ ದಯವಿಟ್ಟು ಒಂದು ಕಾಲ್ ಮಾಡಿ. ಈಗಾಗಲೇ ಅನೇಕ ಸಂಘಟನೆಗಳು ಸರ್ಕಾರಿ ಶಾಲೆ ಉಳಿಸಿ ನಾಡು ಬೆಳೆಸಿ ಒಂದು ಅಭಿಯಾನನೂ ಮಾಡ್ತಾ ಇದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ಬೋದು. ನಾನು ಒಬ್ಬ ಕರ್ನಾಟಕ ಜನಸೇನಾ ಜಿಲ್ಲಾಧ್ಯಕ್ಷರಾಗಿರುವುದರಿಂದ ಮುಂದೆ ನಾವೊಂದು ಪ್ರಣಾಳಿಕೆಗಳನ್ನು ರೆಡಿ ಮಾಡ್ತಾ ಇದ್ದೀರಿ. ಯಾವ ಮಟ್ಟಕ್ಕೆ ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕು, ಬೆಳೆಸಬೇಕು, ಆ ಮುಖಾಂತರ ನಮ್ಮ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳಿಗೆ ನಾವೆಲ್ಲ ಒಂದು ಯೋಚನೆ ಮಾಡಬೇಕಾಗಿರೋದು. ಸುಮಾರು ಜಾಗದಲ್ಲಿ ಸರ್ಕಾರಿ ಶಾಲೆ ಮುಚ್ಚಿಬಿಟ್ಟಿದ್ದಾರೆ. ಇದೇ ಮುಂದುವರೆದಲ್ಲಿ ಇರುವಂತಹ ಶಿಕ್ಷಕರನ್ನ ಎಲ್ಲಿ ಕಳಿಸ್ತಾರೆ? ಏನ್ ಮಾಡ್ಬೇಕು ಅಂತ ಶಿಕ್ಷಕರನ್ನ ಏನ್ ಮಾಡ್ಬೇಕು? ಗ್ರಾಮೀಣ ಭಾಗದಲ್ಲಿರುವಂತಹ ಬಡ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು? ಇರೋರು ಯಾರೋ ತಗೊಂಡೋಗಿ ಸೇರಿಸ್ತಾರೆ. ಶಿಕ್ಷಣದ ಒಂದು ಮಟ್ಟವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕು. ಇದಕ್ಕೋಗಿ ನಿಮ್ಮ ಸಂಘಟನೆಗಳು ಉಪಯೋಗಿಸ್ತಾ ಹಾಕೋಣ. ಇಂಗ್ಲಿಷ್ ಮೀಡಿಯಂ ಶಾಲೆಗಳನ್ನು ತೆರೀರಿ. ಅನೇಕ ಕಡೆ ಇಂಗ್ಲಿಷ್ ಮೀಡಿಯಂ ಶಾಲೆಗಳು ನಡೀತಾ ಇದ್ದಾವೆ. ಬೆಂಗಳೂರು ಕೆಲವು ಸ್ಕೂಲ್ಗಳಲ್ಲಿ ತಗೊಂಡ್ಬನ್ನಿ. ಗ್ರಾಮೀಣ ಮಟ್ಟಕ್ಕೆ ತಗೊಂಡ್ ಬಂದಿದ್ದಾರೆ ಅಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ನಾವು ವಿದ್ಯಾರ್ಥಿಗಳು ಯಾಕೆ ಹೋಗಿ ಪ್ರೈವೇಟ್ ಸ್ಕೂಲ್ ಜಾಯ್ನ್ ಆಗ್ತಾರೆ? ಇದ್ರ ಕಡೆ ಶಿಕ್ಷಣ ಸಂಘಟನೆಗಳು ಏನಿದಾವೆ, ಶಿಕ್ಷಕರ ಸಂಘಟನೆಗಳು ಇದ್ರ ಕಡೆ ಒತ್ತು ಕೊಡಿ. ಬರ್ತೀವಿ, ನಾವು ಬರ್ತೀವಿ, ಹೋರಾಟ ಮಾಡೋಣ, ಕೂತ್ಕೊಳ್ಳೋಣ, ಧರಣಿ ಕೂತ್ಕೊಳ್ಳೋಣ. ಆ ಮುಖಾಂತರ ನಮ್ಮ ಜೀವನ ಒಂದು ಸಾರ್ಥಕತೆ ಕಡೆ ನಡೀತದೆ. ನಮ್ಮಿಂದ ಮುಂದೆ ಬರುವಂತಹ ಯುವಗಳಾದ್ರೂ ಅಲ್ಲ, ಮುಂದೆ ಬರುವಂತಹ ಒಂದು ಮಕ್ಕಳಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ ಎಲ್ಲಾದ್ರೂ ಹೋಗಿ ನಿಂತ್ಕೊಳ್ಳೋಣ. ಅದೇನೇ ಇರಲಿ ವಿದ್ಯಾರ್ಥಿಗಳೇ, ನಿಮಗೆ ಈ ದಿನ ಒಂದು ಹಬ್ಬದ ವಾತಾವರಣ. ದಯವಿಟ್ಟು ಇಷ್ಟೊತ್ತು ಹೇಳ್ತಾ ಇದ್ರೆ ಎಲ್ಲ ಗಣ್ಯರು ಹೇಳಿದ್ರು, ಇಲ್ಲಿ ನೆರೆದಿರುವಂತಹ ಯಾರು ತೀರ್ಪುಗಾರರಾಗಿದ್ದೀರಾ ಎಲ್ಲರೂ ನಿಮ್ಮ ಮಕ್ಕಳೇ. ಯಾವುದೇ ಒಂದು ಭೇದ ಭಾವ ಇಳಿದಿರಾ ತೀರ್ಪನ್ನು ನೀಡಿ. ಎಲ್ಲ ನನ್ನ ಮಕ್ಕಳೇ. ಇಲ್ಲಿ ಒಂದು ಸ್ಪರ್ಧೆ ಮಾಡಿರುವಂತವ್ರು ಎಲ್ಲರೂ ವಿಜೇತರೇ ಅಂತ ಹೇಳ್ತಾ ಈ ಒಂದು 4 ಮಾತಾಡಲು ನನಗೆ ಅವಕಾಶ ಕೊಟ್ಟಂತಹ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ, ಮುಂದೆ ಇರುವಂತಹ ಎಲ್ಲ ಉಪನ್ಯಾಸಕರಿಗೂ, ನನ್ನ ವಿದ್ಯಾರ್ಥಿಗಳಿಗೂ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸುಬ್ರಹ್ಮಣ್ಯ ಸರ್ ಅವರು ಈ ಒಂದು ಕಾರ್ಯಕ್ರಮದ ಎಲ್ಲ ವಿಚಾರಗಳನ್ನ ಸವಿಸ್ತಾರವಾಗಿ ತಿಳಿಸಿಕೊಟ್ಟು ನಮ್ಮ ಮನಮುಟ್ಟುವಂತೆ ಅರ್ಥೈಸಿದ್ದಾರೆ. ತುಂಬಾ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ
ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯ ಮುಳಬಾಗಿಲು ತಾಲೂಕು ಶಾಖಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವಿಕ್ರಮಣ್ಣವರು ಹಲವಾರು ವಿಶ್ಲೇಷಣೆಗಳನ್ನು ನೀಡಬೇಕು ಅಂತ ಕೇವಲ 2 ನಿಮಿಷ. ಈ ಒಂದು 2025-26ನೇ ಸಾಲಿನ ಗುಂಪಲ್ ಕ್ಲಸ್ಟರ್ನ ಕಲಿಕಾ ಹಬ್ಬದ ಕಾರ್ಯಕ್ರಮದಲ್ಲಿ ಆಶೀರ್ವಾದಿರ್ತಕ್ಕಂಥ ವೇದಿಕೆ ಮೇಲೆ ಆಶೀರ್ವಾದಿರ್ತಕ್ಕಂಥ ಎಲ್ಲ ಮನೆಯಲ್ಲಿ ಪದಾಧಿಕಾರಿ ಮಿತ್ರರೇ ಹಾಗೂ ನನ್ನ ಎಲ್ಲ ವೃತ್ತಿ ಬಾಂಧವರೇ ಹಾಗೂ ಮುದ್ದು ಮಕ್ಕಳೇ, ಈ ಒಂದು ಕಲಿಕಾ ಹಬ್ಬ ಯಾಕೆ ಸರ್ಕಾರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಅಂತ ನಾವು ಯೋಚನೆ ಮಾಡೋದಾದ್ರೆ, ಈ ನಿಧಾನಗತಿ ಇಲ್ಲಿ ಕಲಿತಕ್ಕಂಥ ಮಕ್ಕಳು ಅವರನ್ನು ಕೂಡ ವೇಗವಾಗಿ ಹೋಗ್ತಕ್ಕಂಥ ಮಕ್ಕಳ ಜೊತೆ ಸೇರಿಸಬೇಕು ಅನ್ನೋ ಒಂದೇ ಕಾರಣಕ್ಕೆ ಈ ಒಂದು ಕಲಿಕಾ ಹಬ್ಬ ಕಾರ್ಯಕ್ರಮ ಆಯೋಜನೆ. ಈ ಗುಣಾದಿ ಪ್ರತಿಭಾವಂತವಾಗಿರ್ತಕ್ಕಂಥ ಮಕ್ಕಳ ಒಂದು ಪ್ರದರ್ಶನವನ್ನು ಮಾಡತಕ್ಕಂಥದ್ದು ಬಹಳ ಹಿಂದಿನ ಕಾಲದಿಂದಲೂ ಕೂಡ ನಡ್ಕೊಂಡು ಬರ್ತೇವೆ. ಓದ್ತಕ್ಕಂಥ ಜ್ಞಾನಾರ್ಜನೆಯನ್ನ ಮಾಡ್ತಕ್ಕಂಥ ಮಕ್ಕಳಿಗಾಗಿಯೇ ಈ ಒಂದು ಕಲಿಕಾ ಹಬ್ಬ. ಸದರಿ ವಿಷಯದ ಬಗ್ಗೆ ಸವಿಸ್ತಾರವಾಗಿ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ ನಮ್ಮ BRPಗಳು ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ಸುಬ್ರಹ್ಮಣ್ಯ ರೆಡ್ಡಿ ಅವರು. ಜೈ ಬೋಲೋ ಭಾರತ್ ಮಾತಾ ಕಿ. ಯಾರು ನಿಶಬ್ದವಾಗಿರ್ಬೇಕು, ಯಾರು ಗಲಾಟೆ ಮಾಡಬಾರ್ದು, ಓಕೆನಾ? 2025 ಮತ್ತು 26ನೇ ಸಾಲಿನ ಗುಮ್ಮಕಲ್ ಕ್ಲಸ್ಟರ್ ಮಟ್ಟದ FLN ಕಲಿಕಾ ಹಬ್ಬದ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದ ಶ್ರೀಯುತ ವೆಂಕಟಗಿರಿಯಪ್ಪ ಸರ್ ಆದಿಯಾಗಿ ಎಲ್ಲ ಪದಾಧಿಕಾರಿಗಳೇ ಹಾಗೂ ನಮ್ಮ ಇಲಾಖೆಯಿಂದ ಆಗಮಿಸಿರುವಂಥ ಎಲ್ಲ ಅಧಿಕಾರಿ ವರ್ಗದವರೇ ಹಾಗೂ ನಮ್ಮ ಗುಮ್ಮಕಲ್ಲು ಗ್ರಾಮ ಪಂಚಾಯಿತಿಯ ಗುಮ್ಮಕಲ್ಲು ಗ್ರಾಮದ ಎಲ್ಲ ಮುಖಂಡರುಗಳೇ, ಯುವಕರುಗಳೇ ಮತ್ತು ನಮ್ಮ ಬಹುಜನ ಕನ್ನಡ ರಕ್ಷಣಾ ವೇದಿಕೆ ಎಲ್ಲ ಅಧ್ಯಕ್ಷರಾದಿಯಾಗಿ ಸರ್ವ ಪದಾಧಿಕಾರಿಗಳೇ ಹಾಗೂ ವಿವಿಧ ಶಾಲೆಗಳಿಂದ ಆಗಮಿಸಿರುವಂಥ ಎಲ್ಲ ಮುಖ್ಯೋಪಾಧ್ಯಾಯರುಗಳೇ, ಸಹ ಶಿಕ್ಷಕರುಗಳೇ, ತೀರ್ಪುಗಾರರಾಗಿ ಆಗಮಿಸಿರುವಂಥ ಎಲ್ಲ ನನ್ನ ಆತ್ಮೀಯ ವೃತ್ತಿ ಬಾಂಧವರೇ ಹಾಗೂ ಅತಿ ಹೆಚ್ಚಿನದಾಗಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿಯಾಗಿ ಈಗ ಒಂದು ಕಾರ್ಯಕ್ರಮವನ್ನು ರೂಪುರೇಷೆಯನ್ನು ರೂಪಿಸಿರುವಂತಹ ಈ ಕ್ಲಸ್ಟರ್ ಇಲಾಖೆಯ ಒಂದು ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವಾದಂತಹ ಕಲಿಕಾ ಹಬ್ಬ ಅಂತಿದೆ. ಈಗಾಗಲೇ ನಮ್ಮ ರಾಮಚಂದ್ರಪ್ಪ ಸರ್ ಅವರು ಹೇಳಿದಂಗೆ ಫೌಂಡೇಶನಲ್ ಲಿಟ್ರಸಿ ಅಂಡ್ ನ್ಯೂಮರಸಿ, ಬುನಾದಿ ಸಾಕ್ಷರತಾ ಮತ್ತು ಸಂಖ್ಯಾಜ್ಞಾನದಲ್ಲಿ ಒಂದಷ್ಟು ನಿಧಾನ ಗತಿಯಲ್ಲಿ ಕಲಿಯುವಂತಹ ಮಕ್ಕಳು ಕೆಲವೊಂದು ಸಾಮರ್ಥ್ಯಗಳಿರ್ತವೆ. ಆ ಸಾಮರ್ಥ್ಯಗಳಲ್ಲಿ ಒಂದಷ್ಟು ನಿಧಾನಗತಿಯಲ್ಲಿ ಕಲಿಯುವಂತಹ ಮಕ್ಕಳನ್ನ ಮುಖ್ಯವಾಹಿನಿಗೆ ತರುವಂತಹ ಒಂದು ನಿಟ್ಟಿನಲ್ಲಿ ಇಲಾಖೆ ಯೋಚನೆ ಮಾಡಿ ಒಂದು ಬಹುದೊಡ್ಡ ಕಾರ್ಯಕ್ರಮ ಈ ಕಾರ್ಯಕ್ರಮ. ಈ ಇಲಾಖೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಪ್ರತಿ ವರ್ಷ ನಾವು ಆಯೋಜನೆ ಮಾಡ್ತಾ ಬರ್ತೀವಿ. ಈ ಹಿಂದೆ ಪ್ರತಿಭಾ ಕಾರಂಜಿ ಅಂತ ಹೇಳ್ಬಿಟ್ಟು ಕ್ಲಸ್ಟರ್ ಲೆವೆಲಲ್ಲಿ ಶಾಲಾ ಹಂತ, ಕ್ಲಸ್ಟರ್ ಹಂತ, ಬ್ಲಾಕ್ ಹಂತ, ಜಿಲ್ಲಾ ಹಂತ ಈಗಾಗಲೇ ಮುಗಿದು ಮುಂದಿನ ಫೆಬ್ರವರಿ ಮೊದಲನೇ ವಾರದಲ್ಲಿ ರಾಜ್ಯ ಹಂತದಲ್ಲಿ ಕೊಪ್ಪಳದಲ್ಲಿ ನಡೀತಾ ಇದೆ. ಆಗಿದೆ. ಮೊದಲಿಗೆ ಕಲಿಕೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಹುಟ್ಟಿನಿಂದ ಸಾವಿನವರೆಗೂ ಕೂಡ ನಾವೇನಪ್ಪ ಹೇಳ್ತೀವಿ ಅಂದ್ರೆ ಓಮ್ ಟು ಟೂಬ್ ಅಂತೀವಿ, ಗರ್ಭದಿಂದ ಗೋರಿಯವರೆಗೂ ಕೂಡ ಕಲಿಕೆ ನಡೀತಾ ಇದೆ. ಕಲಿಕೆ ಅನ್ನೋದು ನಿರಂತರ, ಕಲಿಕೆ ಎಂದೂ ಕೂಡ ಕೊನೆಗೊಳ್ಳೋದಿಲ್ಲ. ಅಂತಹ ಕಲಿಕೆ ಮುಂದುವರಿಯಬೇಕು. ಆ ಕಲಿಕೆಯನ್ನ ಹಬ್ಬದ ರೀತಿಯಲ್ಲಿ ನೀವು ಆಚರಣೆ ಮಾಡಬೇಕು. ಆಚರಣೆ ಮಾಡಿದಂತಹ ಸಂದರ್ಭದಲ್ಲಿ ಇಲಾಖೆಯ ಆಶಯ ಈಡೇರ್ತದೆ, ಮಕ್ಕಳಿಗೂ ಕೂಡ ಉತ್ಸಾಹದಾಯಕಿಗಳಾಗಿ ಮಕ್ಕಳು ಕಲೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಇಲಾಖೆ ಯೋಚನೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ತಂದಿದೆ. ಮಕ್ಕಳೇ, ಇವತ್ತು ತಾವೆಲ್ಲರೂ ಕೂಡ ಬಹಳಷ್ಟು ರಂಗಿನ ಉಡುಪಿಗಳಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಈ ಒಂದು ಗುಮ್ಮಕಲ್ ಕ್ಲಸ್ಟರ್ ಅಲ್ಲಿ ಇವತ್ತು FLN ಕಲಿಕಾ ಹಬ್ಬವನ್ನು ಆಚರಣೆ ಮಾಡ್ತಾ ಇರೋದು ನನಗಂತೂ ಸಂತೋಷವನ್ನು ತಂದಿದೆ. ಬಹುಶಃ ಇದು 2ನೇ ಕಾರ್ಯಕ್ರಮ. ನಾನು ಕ್ಷೇತ್ರ ಸಂಪನ್ಮೂಲ ಕೇಂದ್ರಕ್ಕೆ ಹೋದಂತಹ ನಂತರ 2ನೇ ಕಾರ್ಯಕ್ರಮ ನಾನು ಇಲ್ಲಿ ಅಟೆಂಡ್ ಮಾಡ್ತಾ ಇದ್ದೀನಿ. ಈ ಹಿಂದೆ ಪ್ರತಿಭಾ ಕಾರಂಜಿಯನ್ನು ಕೂಡ ನಮ್ಮ ಮಂಜುನಾಥ್ ಸರ್ ಅವರು ಬಹಳಷ್ಟು ಅದ್ಭುತವಾಗಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಆಯೋಜನೆ ಮಾಡಿದ್ರು ಇದೇ ಶಾಲೆಯಲ್ಲಿ. ಸೊ ಗುಮ್ಮಕಲ್ಲು ಅಂತಂದಾಗ ನನಗೆ ನನ್ನ ಅವಿಭಾಜ್ಯ ಊರು. ನಂದು ಸಾಮಾನ್ಯವಾಗಿ ನನ್ನ ಅಂಗ್ಲಿಯಲ್ಲಿ ಹುಟ್ಟಿ ಬೆಳೆದಿದ್ದು ಇದೇ ಗುಮ್ಮಕಲ್ಲು. ರಾಯಲ್ ಮಂದಿನವರೆಗೂ ಕೂಡ ನಾವು ಅನೇಕ ಸೇನೆ ಆಗಿರ್ಬೋದು, ಪೊಲೀಸ್ ಇಲಾಖೆಯಲ್ಲಿ ನಾವು ಟ್ರೈನಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಫಿಸಿಕಲ್ ಆಕ್ಟಿವಿಟೀಸ್ ಮಾಡಬೇಕು ಅಂತಂದಾಗ ನಮಗೆ ಒಂದು ಅವಿಭಾಜ್ಯವಾದಂತಹ ಊರು. ನಮ್ಮ ನಂಗ್ಲಿಯಿಂದ ಓಡೋದಕ್ಕೆ ಶುರು ಮಾಡಿದ್ರೆ ರಾಯಲ್ ಮಂದಿನವರೆಗೂ ಬಂದು ನಾವು ವಾಪಸ್ ಹೋಗ್ತಾ ಇರುವಂತಹ ಒಂದು ಊರು. ಮೂರವರು ಏನಪ್ಪ ಅಂದ್ರೆ ನಮ್ಮ ಅನೇಕ ಆತ್ಮೀಯ ನೆಂಟರು ಕೂಡ ಇಲ್ಲಿದ್ದಾರೆ. ಸೊ ಹಾಗಾಗಿ
ಗುಮ್ಮಕಲ್ ಕ್ಲಸ್ಟರ್ ಅಂತಂದ್ರೆ ನಮಗೆ ಒಂದು ರೀತಿಯಂತಹ ಅವಿನಾಭಾವ ಸಂಬಂಧ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಗುಮ್ಮಕಲ್ ಶಾಲೆಯಲ್ಲಿ ನಮ್ಮ ಚಂದ್ರಪ್ಪ ಸರ್ ಅವರು ಮುಖ್ಯ ಶಿಕ್ಷಕರಾಗಿ ಇಲ್ಲಿ ಆಗಮಿಸಿದ್ದಾರೆ. ಅವರು ಬಹಳಷ್ಟು ಕ್ರಿಯಾಶೀಲ ಮುಖ್ಯ ಶಿಕ್ಷಕರು. ಅವರ ನೇತೃತ್ವದಲ್ಲಿ ಇವತ್ತು ಇದೇ ಶಾಲೆಯಲ್ಲಿ ಹಮ್ಮಿಕೊಂಡಿರೋದು ನಮಗೂ ನಿಮಗೂ ಬಹಳಷ್ಟು ಸಂತೋಷ ತರುವಂತಹ ವಿಚಾರ. ಮಕ್ಕಳೇ, ತಮ್ಮೆಲ್ಲರಿಗೂ ಕೂಡ ಗೊತ್ತು, ಇವತ್ತು ಈ ಒಂದು FLN ಕಲಿಕಾ ಹಬ್ಬ ಅಂತಂದ್ರೆ ಇದರಲ್ಲಿ ಸುಮಾರು 11ರಿಂದ 12 ಈವೆಂಟ್ ಇದಾವೆ. ಸಂತೋಷದಾಯಕ ಗಣಿತ ಅಂತಿದೆ, ಕೇಳಿಸ್ಕೊತಾ ಇದ್ರೆ ಮಕ್ಕಳೇ? ಜೈ ಬೋಲೋ ಭಾರತ್ ಮಾತಾಕ್ಕೆ. ಸಂತೋಷದಾಯಕ ಗಣಿತ ಅಂತ ಒಂದಿದೆ. ಅದನ್ನ ಬಿಟ್ರೆ ಶುದ್ಧ ಬರಹ ಕ್ಯಾಲಿಗ್ರಫಿ ಅಂತಿದೆ, ಗಟ್ಟಿಯಾಗಿ ಓದುವುದಿದೆ, ಕಥೆ ಕಟ್ಟುವುದಿದೆ, ಟ್ರೆಷರ್ ಹಂಟ್ ಅಥವಾ ಮೆಮೊರಿ ಪವರ್ ಅಲ್ಲಿ ಇದೆ, ರಸಪ್ರಶ್ನೆ ಇದೆ. ಅದರ ಜೊತೆಗೆ ಪೋಷಕರ ಹಾಗೂ ಸಮುದಾಯದ ಸಹಭಾಗಿತ್ವ ಅಂತ ಹೇಳ್ಬಿಟ್ಟು ಕೂಡ ಒಂದು ಕಾನ್ಸೆಪ್ಟ್ ಅನ್ನ ಇಲಾಖೆ ತಂದಿದೆ. ಅದು ಯಾಕೆ ತಂದಿರಬಹುದು? ಬಹುಶಃ ಇಲ್ಲಿ ನಾನು ಗುಮ್ಕಲ್ ಕ್ಲಸ್ಟರ್ ಅಲ್ಲಿ ವೇದಿಕೆಯಲ್ಲಿ ನೋಡ್ತಾ ಇರ್ಬೇಕಾದ್ರೆ ಎಲ್ಲಾ ಗ್ರಾಮದ ಮುಖಂಡರಿಗೂ ಕೂಡ ಬಹಳಷ್ಟು ಈ ಒಂದು ಶಾಲೆಯ ಬಗ್ಗೆ ಅತೀವವಾದಂತಹ ಪ್ರೀತಿಯನ್ನು ಹೊಂದಿರೋದು ನನಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಒಂದು ಶಾಲೆ ಇಲಾಖೆಯಲ್ಲಾಗಿರ್ಲಿ ಅಥವಾ ತನ್ನ ಊರಿನಲ್ಲಾಗ್ಲಿ ತನ್ನ ಘನತೆ ಗೌರವವನ್ನು ಹೆಚ್ಚಿಕೊಳ್ಳೋದು ಯಾವಾಗಪ್ಪ ಅಂದ್ರೆ ಸಮುದಾಯದ ಸಹಭಾಗಿತ್ವ 100% ಇದ್ದಾಗೆ ಮಾತ್ರ ಸಾಧ್ಯ. ಇಲಾಖೆಯಲ್ಲಿ ನಾವು ಅನೇಕ ಶಾಲೆಗಳನ್ನ ನೋಡ್ತಾ ಇರ್ತೀವಿ ಕ್ಷೇತ್ರಪೇಟೆಯ ಸಂದರ್ಭದಲ್ಲಿ. ಆದ್ರೆ ಕೆಲವೊಂದು ಶಾಲೆಗಳನ್ನ ಮಾತ್ರ ನಾವೇನಪ್ಪ ಮಾಡ್ತೀವಿ ಅಂದ್ರೆ ಆ ಶಾಲೆ ನೋಡ್ಬೇಕು, ಎಷ್ಟು ಚೆನ್ನಾಗಿದೆ ಗೊತ್ತಾ, ಅಲ್ಲಿನ ವಿದ್ಯಾರ್ಥಿಗಳು ನೋಡ್ಬೇಕು ಎಷ್ಟು ಚೆನ್ನಾಗಿ ಓದ್ತಾರೆ ಗೊತ್ತಾ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಅಲ್ಲಿ 100% ಸಮುದಾಯದ ಸಹಭಾಗಿತ್ವ ಇರ್ತದೆ, ಸಮುದಾಯದ ಸಹಕಾರ ಇರ್ತದೆ. ಅದನ್ನು ಒಂದು ಕಾನ್ಸೆಪ್ಟ್ ಅನ್ನು ತಂದಿದೆ. ಅದರ ಜೊತೆಗೆ ಪೌಷ್ಟಿಕಾಂಶ ಮತ್ತು ಆರೋಗ್ಯ ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ಅನ್ನು ಕೂಡ ತಂದಿದೆ ಇಲಾಖೆ. ಸೊ ಇವೆಲ್ಲ ಏನಪ್ಪಾ ಅಂದ್ರೆ ಒಂದು ಚಟುವಟಿಕೆಗಳು ಈ ಒಂದು FLN ಕಲಿಕಾ ಹಬ್ಬದಲ್ಲಿರುವಂತದ್ದು. ಈಗಾಗಲೇ ನಿಮ್ಮ ಶಿಕ್ಷಕರು ನಿಮ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರೆ, ಕರೆಕ್ಟ್ ಕೊಟ್ಟಿದ್ದಾರೇನಪ್ಪ? ಇಲ್ಲಿ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಅದರ ಜೊತೆಗೆ ಏನಪ್ಪಾ ಅಂದ್ರೆ ತಾವು ಕೂಡ ಈಗಾಗಲೇ ಅನೇಕ ರೀತಿಯಂತ ಸಿದ್ಧತೆಗಳನ್ನ ಮಾಡ್ಕೊಂಡ್ ಬಂದಿರ್ತೀರಾ. ಆದ್ರೆ ಪಾರ್ಟಿಸಿಪೇಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ನಾನು ಸೋತು ಬಿಟ್ಟೆ, ನಾನು ಗೆದ್ದು ಬಿಟ್ಟೆ. ಗೆದ್ದವರು ಏನ್ ಮಾಡ್ಬೇಕು? ಸಂತೋಷ ಪಡ್ಬೇಕು, ಹಿಗ್ಗಬಾರದು, ಅಹಂ ಆಗ್ಬಾರ್ದು. ಓಕೆನಾ? ಸೋತವರು ಕುಗ್ಗಬಾರದು. ಸೋಲೆ ಗೆಲುವಿನ ಪ್ರಥಮ ಸೋಪಾನ. ನೀವು ಯಾವಾಗ ಸೋಲ್ತಿರೋ ನೀವು ಮತ್ತೊಮ್ಮೆ ಪ್ರಯತ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಗೆದ್ದವ್ರು ಏನ್ ಮಾಡ್ತಾರೆ? ನಾನು ಗೆದ್ಬಿಟ್ಟಿದ್ದೀನಿ ಬಿಡು, ನನಗೆ ಇನ್ನೇನ್ ಬೇಕು ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಪ್ರಯತ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ ಅವರು. ಕರೆಕ್ಟಾ? ಸೊ ಹಾಗಾಗಿ ಗೆಲ್ಲುವಂತಹ ಎಲ್ಲಾ ಮಕ್ಕಳು ಕೂಡ ನಮ್ಮ ಮಕ್ಕಳೇ, ಸೋಲುವಂತಹ ಎಲ್ಲಾ ಮಕ್ಕಳು ಸ್ಪರ್ಧೆಗಳಲ್ಲಿ ಸೋಲುವಂತಹ ಮಕ್ಕಳು ಕೂಡ ನಮ್ಮ ವಿದ್ಯಾರ್ಥಿಗಳೇ. ಹಾಗಾಗಿ ಗೆಲುವು ಮತ್ತು ಸೋಲನ್ನ ಸಮಾನವಾಗಿ ಸ್ವೀಕಾರ ಮಾಡುವಂತಹ ಮನೋಭಾವವನ್ನ ಫ್ರಮ್ ದಿ ಇನಿಷಿಯಲ್ ಸ್ಟೇಜ್ ಈಗ ಏನಿದೆ ಇಲ್ಲಿಂದಾನೇ ತಾವು ಅದನ್ನ ರೂಢಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹೆಚ್ಚಿನ